ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಚನಗಳ ವಿಶ್ಲೇಷಣೆ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಚರ್ಚೆಯನ್ನು ನಾವು ಶುರು ಮಾಡೋಕ್ಕೂ ಮುನ್ನ ನಮ್ಮ ಬಯನು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರಿ, ಇವತ್ತಿನ ವಚನವನ್ನು ನಾನು ಪೂರ್ತಿಯಾಗಿ ಓದುತ್ತೇನೆ. ಗಮನವಿಟ್ಟು ಕೇಳಿ. ಒಂದು ಮೊಲಕ್ಕೆ ನಾಯ ನೊಂಬತ್ತು ಬಿಟ್ಟಂತೆ. ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ. ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ. ಕರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನೈದುಗೆ ಕೂಡಲ ಸಂಗಮದೇವ. ಆಹಾ, ಈ ವಚನದ ಮೊದಲನೇ ಸಾಲೆ ಒಂಥರ ಇಡೀ ವಚನದ ಆತ್ಮವನ್ನ ಹಿಡಿದಿಟ್ಟಿದೆ ಅಲ್ವಾ? ಒಂದು ಮೊಲಕ್ಕೆ ನಾಯ ನೊಂಬತ್ತು ಬಿಟ್ಟಂತೆ. ಇಲ್ಲಿ ಮೊಲ ಅನ್ನೋದು ಬೇರೇನೂ ಅಲ್ಲ, ನಮ್ಮ ಮನಸ್ಸು. ಸದಾ ಚಂಚಲ, ಸದಾ ಭಯದಲ್ಲಿರೋ ನಮ್ಮ ಮನಸ್ಸಿನ ಸಂಕೇತ. ಹೌದು, ಆ ಮನಸ್ಸನ್ನು ಬೆನ್ನಟ್ಟುವ 9 ನಾಯಿಗಳು ಅಂದ್ರೆ ನಮ್ಮ ಇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸರಿ, ಆ 5 ಜ್ಞಾನೇಂದ್ರಿಯಗಳು. ಆದ್ರೆ ಅಲ್ಲಿಗೆ ನಿಲ್ಲಲ್ಲ. ಅದರ ಜೊತೆಗೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತೆ ಅಹಂಕಾರ, ಈ 4 ಆಂತರಿಕ ಕರಣಗಳು ಸೇರಿ 9 ಆಗುತ್ತೆ. ಓ ಹಾಗಾ? ಅಂದ್ರೆ ನಮ್ಮೊಳಗೇನೆ ಇಷ್ಟೊಂದು ಬೇಟೆಗಾರರು ಇದ್ದಾರೆ ಅಂತಾಯ್ತು. ಖಂಡಿತ. ಪ್ರತಿಯೊಂದು ಇಂದ್ರಿಯವೂ ಆ ಮನಸ್ಸೆಂಬ ಮೊಲವನ್ನ ವಿಷಯ ಸುಖಗಳ ಕಡೆಗೆ ಎಳೆಯುತ್ತಲೇ ಇರುತ್ತೆ. ಈ ಎಳೆದಾಟದಿಂದ ಆಗುವ ಪರಿಣಾಮವನ್ನೇ ಅವರು ಮುಂದಿನ ಸಾಲುಗಳಲ್ಲಿ ಹೇಳಿರೋದು ಅಲ್ವಾ? ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ. ಹೌದು, ಆ ನಾನು ನನ್ನದು ಅನ್ನೋ ಭಾವ ಇದೆಯಲ್ಲ, ಅದೇ ನಮ್ಮೆಲ್ಲ ದೈಹಿಕ ಅಂದ್ರೆ ಕಾಯದ ಮತ್ತೆ ಮಾನಸಿಕ ವಿಕಾರಗಳಿಗೆ ಮೂಲ ಕಾರಣ ಅಂತ ಬಸವಣ್ಣನವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ನಿಜ. ಈ ನಾನು ನನ್ನದು ಅನ್ನೋ ಭಾವದಿಂದಲೇ ಅಲ್ವಾ ಎಲ್ಲ ಸಂಘರ್ಷಗಳು ಶುರುವಾಗೋದು? ಖಂಡಿತವಾಗಿಯೂ. ಲಿಂಗಾಯತ ತತ್ವದ ದೃಷ್ಟಿಯಿಂದ ನೋಡೋದಾದರೆ ಈ ಅಹಂಕಾರ ಮತ್ತು ಮಮಕಾರವೇ ಜೀವಾತ್ಮನನ್ನ ಪರಮಾತ್ಮನಿಂದ ದೂರ ಇಡೋ ಬಂಧನಗಳು. ಸರಿ, ಹಾಗಾದರೆ ಈ ಬಂಧನದಿಂದ ಪಾರಾಗೋಕೆ ದಾರಿಯೇನೋ ಅದನ್ನೂ ವಚನದಲ್ಲೇ ಹೇಳಿದಾರಾ? ಖಂಡಿತ ಹೇಳಿದ್ದಾರೆ. ಅದೇ ವಚನದ ಅಂತಿಮ ಸಾಲುಗಳು. ಕರಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನೈದುಗೆ ಕೂಡಲ ಸಂಗಮದೇವಾ. ಆಹಾ, ಅಂದ್ರೆ ಇಂದ್ರಿಯಗಳೆಂಬ ನಾಯಿಗಳು ಆ ಮನಸ್ಸನ್ನ ಹಿಡಿದು ಚೂರ್ಚೂರು ಮಾಡೋಕ್ಕೂ ಮುಂಚೆಯೇ ಆ ಮನಸ್ಸು ನಿನ್ನನ್ನು ಸೇರಲಿ ಕೂಡಲ ಸಂಗಮ ದೇವ ಅಂತ. ದೇವ ಅನ್ನೋದನ್ನು ಸ್ವಲ್ಪ ವಿವರಿಸ್ಬೇಕು. ಯಾಕಂದ್ರೆ ಲಿಂಗಾಯತ ಚಿಂತನೆಯಲ್ಲಿ ಇದು ಕೇವಲ ಒಂದು ಮೂರ್ತಿ ಅಥವಾ ವ್ಯಕ್ತಿ ಅಲ್ಲ ಅಲ್ವಾ? ಹೌದು, ಇದು ತುಂಬಾನೇ ಮುಖ್ಯವಾದ ಅಂಶ. ಕೂಡಲ ಸಂಗಮ ದೇವ ಅಂದ್ರೆ ಅದೊಂದು ನಿರಾಕಾರ ಸರ್ವವ್ಯಾಪಿ ಚೈತನ್ಯ. ಅದಕ್ಕೊಂದು ರೂಪವಿಲ್ಲ. ಆ ಪರಮಶಕ್ತಿಯಲ್ಲಿ ಮನಸ್ಸನ್ನು ಲೀನಗೊಳಿಸುವುದೇ ಅಂತಿಮ ಗುರಿ ಅಂತಾಯ್ತು. ನಮ್ಮ ಈ ವಚನ ವಿಶ್ಲೇಷಣೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತೀನಿ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದ ಸಂದೇಶ ಏನು ಅಂತ ನಾವು ನೋಡೋದಾದ್ರೆ, ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗಿ ಆ ನಾನು ನನ್ನದು ಅನ್ನೋ ಸಣ್ಣ ಚೌಕಟ್ಟಿನಲ್ಲಿ ಒದ್ದಾಡೋ ಬದಲು ಮನಸ್ಸನ್ನು ಆ ನಿರಾಕಾರ ದೈವದ ಕಡೆಗೆ ತಿರುಗಿಸಬೇಕು. ಹೌದು, ಇಂದ್ರಿಯ ನಿಗ್ರಹದ ಮೂಲಕವೇ ಮನಸ್ಸನ್ನ ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯೋಕೆ ಸಾಧ್ಯ ಅಂತ. ಅದೇ ಸಾಧನೆ. ಈ ಒಂದು ಚಿಂತನೆಯನ್ನ ನಮ್ಮ ಕೇಳುಗರು ತಮ್ಮ ದೈನಂದಿನ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಬಹುದು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾನು ಮಾಡ್ತಿದ್ದೀನಿ ಎನ್ನೋ ಕರ್ತೃತ್ವ ಭಾವವನ್ನ ಸ್ವಲ್ಪ ಕಮ್ಮಿ ಮಾಡ್ಕೋತಾ ಹೋದ್ರೂ ಅದೊಂದು ದೊಡ್ಡ ಸಾಧನೆನೇ ಸರಿ. ಖಂಡಿತ. ಮನಸ್ಸಿನ ದಿಕ್ಕನ್ನು ಬದಲಿಸೋದಷ್ಟೇ ನಾವು ಮಾಡಬೇಕಾದ ಕೆಲಸ. ಈ ನಮ್ಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ.